ವಿದ್ಯಾರ್ಥಿಗಳೇ, ನಿಮಗೆ ನಾನು ಈಗಾಗಲೇ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದೀನಿ. ಆ ಪ್ರಾಬ್ಲಮನ್ನು ಇವತ್ತು ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಗಮನಿಸಿ. ಫಾಲೋಯಿಂಗ್ ಆರ್ ದಿ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಫ್ ಗಣೇಶ್ ಎಜುಕೇಷನ್ ಟ್ರಸ್ಟ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಾರೆ. ನಾವು ನೋಡ್ತೀವಿ ಬ್ಯಾಲೆನ್ಸ್ ಶೀಟ್ ಏನಪ್ಪ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಐತಿ, ಬ್ಯಾಂಕ್ ಲೋನ್ ಐತಿ, ಕ್ಯಾಪಿಟಲ್ ಫಂಡ್ ಐತಿ. ನಾನು ಹೇಳಿದ್ದೀನಿ ನಿಮ್ಗೆ ಅಸೆಟ್ಗಳು ಬರ್ತಿರ್ತವೆ. ಈ ಕಡೆ ಅಸೆಟ್ಗಳು ಇಲ್ಲಿ ಬಂದಾವೆ. ಕ್ಯಾಶ್ ಇನ್ ಹ್ಯಾಂಡ, ಫರ್ನಿಚರ, ಬಿಲ್ಡಿಂಗ, ಸ್ಪೋರ್ಟ್ಸ್ ಮೆಟೀರಿಯಲ್, ಲೈಬ್ರರಿ ಬುಕ್. ಇದು ಡೇಟ್ ಗಮನಿಸಿ. 2017 31/3/2017 ಅಂದರೆ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಇರ್ತದೆ. ಹಾಗೆ ನಾವು ಕೆಳಗೆ ಬಂದಾಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018 ಐತಿ. ಬ್ಯಾಲೆನ್ಸ್ ಶೀಟ 17 ಐತಿ, ಅಂದರೆ ಹಿಂದಿನ ವರ್ಷದ್ದಾಯಿತು. ಹಾಗಾದರೆ ನಾನು ರೂಲ್ಗಳನ್ನು ಹೇಳಿದ್ದೆ ನಿಮಗೆ. ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ಗಳು ಬಂದು ಅಂದ್ರೆ ಮೈನಸ್ ಮಾಡಿರಿ. ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಐತಿ, ಇದು ಮೈನಸ್ ಆಕೈತಿ. ಈ ಕಡೆ ಅಂದರೆ ಬಂದರೆ ಔಟ್ಸ್ಟ್ಯಾಂಡಿಂಗ್ ಮೈನಸ್ ಆಕೈತಿ. ಈ ಕಡೆ ಅಂದರೆ ಪ್ರೀಪೇಯ್ಡ್ ಅಡ್ವಾನ್ಸ್ ಇದ್ದರೆ ಪ್ಲಸ್ ಆಕೈತಿ. ಈ ಕಡೆ ಅಂದರೆ ಪ್ರೀಪೇಯ್ಡ್ ಇದ್ದರೆ ಅದು ಪ್ಲಸ್ ಆಕೈತಿ. ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಂದಂಥವುಗಳು ಇಲ್ಲಿ ಈಗಾಗಲೇ ಬಂದಿರ್ತಾವೆ. ಅಂದಾಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬಂದಿರೋದಿಲ್ಲ. ಅವನ್ನ ಇನ್ಕಮ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಪ್ಲಸ್ ಮೈನಸ್ ಮಾಡಬೇಕಾಗ್ತದೆ. ಆದರೆ ಬ್ಯಾಲೆನ್ಸ್ ಶೀಟಿಗೆ ಹೋಗೋದಿಲ್ಲ. ಆದರೆ ನಿಮಗೆ ಇಲ್ಲಿ ಹಳೆಯ ಬ್ಯಾಲೆನ್ಸ್ ಶೀಟ್ ಕೊಟ್ಟಾನ, ಕೆಳಗೆ ನಿಮ್ಗೆ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಾನ ಗಮನಿಸಿ, ಕೆಳಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಾನ. ಇದು ಒಂಥರ ಪ್ರಾಬ್ಲಮ್ ಅಂತ ನಿಮಗೆ ಹೇಳಿದ್ದು ನಾನು. ಈಗ ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ ಹಿಂದಿನ ವರ್ಷದೈತಿ, ಈ ವರ್ಷದೈತಿ. ಇಲ್ಲಿ ಗಮನಿಸ್ರಿ. ರಿಸಿಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಾಗ ಬ್ಯಾಲೆನ್ಸ್ ಬ್ರಾಡ್ ಡೌನ್ 15,000, ಇಲ್ಲಿ ಮ್ಯಾಗ 15,000 ಐತಿ, ಇದು ಕೊಡೋದಿಲ್ಲ. ಹಾಗೆ ಇದರ ಕ್ಯಾಪಿಟಲ್ ಯಾವಪ್ಪ ರೆವೆನ್ಯೂ ಹಾಕಿ ನೋಡಬೇಕು. ಸಬ್ಸ್ಕ್ರಿಪ್ಷನ್ ರೆವೆನ್ಯೂ, ಎಂಟ್ರೆನ್ಸ್ ಫೀ ಬಗ್ಗೆ ಬೇಡ, ಡೊನೇಷನ್ ಬಗ್ಗೆ ಬೇಡ. ಈಗ ನಮಗೆ ಇಂಟ್ರೆಸ್ಟ್ ರೆವೆನ್ಯೂ ಆಕೈತಿ, ಇದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಬಂದು ನಮಗೆ ಆಫೀಸ್ ಎಕ್ಸ್ಪೆನ್ಸಸ್ ರೆವೆನ್ಯೂ ಐತಿ, ಹೀಗೆ ಮಾರ್ಕ್ ಮಾಡ್ಕೋಬೇಕು. ಪೋಸ್ಟೇಜ್ ರೆವೆನ್ಯೂ, ಇನ್ಕಮ್ ಎಕ್ಸ್ಪೆಂಡಿಚರ್, ಸ್ಯಾಲ್ರಿ, ಪರ್ಚೇಜ್ ಆಫ್ ಬುಕ್ಸ ಮತ್ತು ಬ್ಯಾಂಕ್ ಲೋನ್ ಬರೋದಿಲ್ಲ. ಇಲ್ಲಿ ಬಂದಂಥ ಯಾವುದೇ ಲೈಬ್ರರಿ ಬ್ಯಾಲೆನ್ಸ್ ಶೀಟ್ನಲ್ಲಿರ್ತಕ್ಕಂಥ ಯಾವುದೇ ಐಟಮ್ಗಳು ಈ ಕಡೆ ಬಂದು ಅಂದ್ರೆ ಅವೆಲ್ಲ ಕ್ಯಾಪಿಟಲ್ಗಳು ಇರ್ತಾವೆ. ಸಾಮಾನ್ಯವಾಗಿ ಅಸೆಟ್, ಪರ್ಚೇಜ್, ಇನ್ವೆಸ್ಟ್ಮೆಂಟ್ ನೋಡಿ. ಬ್ಯಾಂಕ್ ಲೋನ್ ಇಲ್ಲಿ ಇದು ಕ್ಯಾಪಿಟಲ್. ದೆನ್ ಬುಕ್ಸ್, ಇಲ್ಲಿ ಲೈಬ್ರರಿ ಬುಕ್ಸ್ ಐತಿ. ಹೀಗೆ ಅವು ನಾನು ನಿಮ್ಗೆ ಹೇಳಿದ್ದು. ನಾನು ರೆವಿನ್ಯೂ ಇದ್ದಂಥ ಶೀಟ್ಗಳು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇನ್ಕಮ್ ಸೈಡ್ ಹೋಗ್ತಾವೆ, ಪೇಮೆಂಟ್ ಸೈಡ್ ಈ ಕಡೆ ಬರ್ತಾವೆ. ಉಳಿದಂಥವುಗಳ ಬಗ್ಗೆ ಐಡಿಯಾ ಕೊಟ್ಟಿನಿ ನಾನು. ಶೀಟ್ ಕಡೆ ಯಾವ್ದಾರು ಕ್ಯಾಪಿಟಲ್ ಇದ್ದು ಅಂದ್ರೆ ಲಯಬಿಲಿಟಿ ಪ್ಲಸ್ ಹಾಕವು, ಅಸೆಟ್ ಸೈಡ್ ಮೈನಸ್ ಹಾಕವು. ಇವು ಇಲ್ಲಿ ಅಸೆಟ್ ಸೈಡ್ ಪ್ಲಸ್ ಹಾಕವು, ಲಯಬಿಲಿಟಿಯಾಗ ಮೈನಸ್ ಹಾಕವು ಅಂತ ಹೇಳಿದ್ದು ನಾನು. ಸಬ್ಸ್ಕ್ರಿಪ್ಷನ್ ಬಗ್ಗೆ ಬರ್ತೇನೆ ನಾನು. ಅಡ್ಜಸ್ಟ್ಮೆಂಟ್ಸ್ ನೋಡಿರಿ. ಅಡ್ಜಸ್ಟ್ಮೆಂಟ್ ಬಂದಾಗ ನಾನು ಬರ್ತೀನಿ. ಅಡ್ಜಸ್ಟ್ಮೆಂಟ್ ಬಂತಂದ್ರೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್, ಇಲ್ಲಿ ಬಂದಂಥ ಔಟ್ಸ್ಟ್ಯಾಂಡಿಂಗ್ಗಳು ಯಾವಾಗಲೂ ಸಬ್ಸ್ಕ್ರಿಪ್ಷನ್ನಲ್ಲಿ ಪ್ಲಸ್ ಆಕತಿ. ಇಲ್ಲಿ ಬಂದಂಥ ಅಡ್ವಾನ್ಸ್, ಸಬ್ಸ್ಕ್ರಿಪ್ಷನ್ನಲ್ಲಿ ಅಡ್ವಾನ್ಸ್ ಏನಾಕತಿ, ಮೈನಸ್ ಆಕತಿ. ಸ್ಯಾಲ್ರಿ, ಪ್ರೀಪೇಯ್ಡ್ ಅಡ್ವಾನ್ಸ್ ಮೈನಸ್ ಆಕತಿ. ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀ ಮತ್ತು 100% ಡೊನೇಷನ್ ಅಂತಾರೆ. ಹಾಗಾದರೆ ಎಂಟ್ರೆನ್ಸ್ ಫೀ ಎಷ್ಟೈತಿ? 8,000. 8,000ದಾಗ 4,000 50% ಕ್ಯಾಪಿಟಲ್ ಆಕತಿ, 4,000 ರೆವಿನ್ಯೂ ಆಕತಿ. ಡೊನೇಷನ್ ಪೂರ್ತಿಯಾಗಿ ಕ್ಯಾಪಿಟಲ್ ಆಕತಿ. ಹಾಗಾದರೆ ನಾವು ಇಲ್ಲಿ ಪ್ರಾಬ್ಲಮನ್ನು ಬಿಡಿಸ್ಬೇಕು. ಹೆಂಗೆ ಬಿಡಿಸ್ಬೇಕಪ್ಪ? ನಾವು ಇಲ್ಲಿ ತಗೋತೀವಿ. ಫಸ್ಟ್ ಬಾಯ್ ಸಬ್ಸ್ಕ್ರಿಪ್ಷನ್ ಹೀಗೆ ಬರಿಬೇಕು. ಎಷ್ಟು ಸಬ್ಸ್ಕ್ರಿಪ್ಷನ? 50,000 ಒಳಗೆ ತಗೋಬೇಕಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಐತೆ ನೋಡಬೇಕು. ಸಬ್ಸ್ಕ್ರಿಪ್ಷನ ಇಲ್ಲ ಇದ್ದರೆ ಮೈನಸ್ ಮಾಡಬೇಕು. ಇಲ್ಲಿ ನೋಡಬೇಕು ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಐತೆ ಅಂದ್ರೆ ಇಲ್ಲ. ಇನ್ನೊಂದಾಗ ಅಡ್ಜಸ್ಟ್ಮೆಂಟಿಗೆ ನೋಡ್ತೀವಿ ನಾವು. ಸಬ್ಸ್ಕ್ರಿಪ್ಷನ್ ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಐತಿ, ಅದಕ್ಕೆ ಪ್ಲಸ್ ಏನು ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಎಷ್ಟೈತಪ್ಪ? ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ 5,000 ಐತಿ. 5,000 ಕೂಡಿಸೋಣ. 55,000. ಸಬ್ಸ್ಕ್ರಿಪ್ಷನ್ ಅಡ್ವಾನ್ಸ್ ನೆಕ್ಸ್ಟ್ ಇಯರ್ ಐತಿ ನೋಡಿರಿ. ಇಶ್ಯೂಡ್ ಇನ್ ಅಡ್ವಾನ್ಸ್ ಮೈನಸ್ ಸಬ್ಸ್ಕ್ರಿಪ್ಷನ್ ಇಶ್ಯೂಡ್ ಅಡ್ವಾನ್ಸ್ ಎಷ್ಟು ಐತ್ರಿ? ಅದು ಕೂಡ 5,000 ಐತಿ. ಅಂದರೆ ಹೊರಗೆ 50,000 ಬತ್ತು. ಇನ್ನು ನಮಗೆ ಬರ್ತಂತ ಎಂಟ್ರೆನ್ಸ್ ಫೀ ಅರ್ಧ. ಎಂಟ್ರೆನ್ಸ್ ಫೀ ಅರ್ಧ ಅಂದರೆ ಹಾಫ್, 4,000 ಬತ್ತು. ಆಮೇಲೆ ನಮಗೆ ಬರ್ತಕ್ಕಂಥ ಐಟಮ್ ಇನ್ನೊಂದು ಯಾವುದು? ಇಂಟ್ರೆಸ್ಟ್.
ಡೊನೇಷನ್ ಬರೋದಿಲ್ಲ. ಇಂಟ್ರೆಸ್ಟ್ ಎಷ್ಟೈತಿ? 5,000. ಸಾಮಾನ್ಯವಾಗಿ ಈ ಕಡೆ 3 ಐಟಮ್ಗಳು ಅಷ್ಟೇ ಬರ್ತಿರ್ತಾವೆ ನೋಡಿರಿ. ಸಬ್ಸ್ಕ್ರಿಪ್ಷನ್, ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್, ಲೆಸ್ ಸಬ್ಸ್ಕ್ರಿಪ್ಷನ್ ಫಾರ್ 2019 ಅಂದ್ರೆ ಒಡ್ಡಿಲ್ಲ 2019 ಮುಂದಿನ ವರ್ಷದ. ಎಂಟ್ರೆನ್ಸ್ ಫೀ, ಇಂಟ್ರೆಸ್ಟ್. ದೆನ್ ಈ ಕಡೆ ಸೈಡ್ ತೊಗೋತೀವಿ ನಾವು. ಈ ಕಡೆ ಸೈಡ್ ತೊಗೊಂಡಾಗ ಬಾಯ್ 2 ಇದ್ದಾಗ ಆಫೀಸ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಐತಿ. ಇದಕ್ಕೆ 22,000 ತೊಗೋಬೇಕು. ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಐತಿ, ಹೋದ ವರ್ಷದ ಐತಿ, ಮೈನಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಲಾಸ್ಟ್ ಇಯರ್ 5,000 ಮೈನಸ್ ಮಾಡೋಣ ಅಂದರೆ 17,000 ನಮ್ಮದು ಬತ್ತು. ಇಲ್ಲಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಐತೆ ಅಂತ ನೋಡಬೇಕು. ಔಟ್ಸ್ಟ್ಯಾಂಡಿಂಗ್ ಇಲ್ಲ ಅಂದಾಗ ಇದನ್ನು ನೇರವಾಗಿ ಇಲ್ಲಿ ಬರಿಬೇಕು. ಆಮೇಲೆ ಮತ್ತೆ ಬರ್ತಕ್ಕಂಥದ್ದು ಯಾವುದಪ್ಪ? ಪೋಸ್ಟೇಜ್. ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, 100 ರೂಪಾಯಿ ತಗೋಬೇಕು. ಆಮೇಲೆ ಸ್ಯಾಲರಿ ನೋಡಿ, ಪ್ರಿಂಟಿಂಗ್ ಇಸ್ ದೇರ್. ಪ್ರಿಂಟಿಂಗ್ 500 ತೊಗೊಳ್ಳೋಣ, 500. ಆಮೇಲೆ ಸ್ಯಾಲರಿ ಎಷ್ಟು? ಸ್ಯಾಲರಿ 25,000 ಐತಿ. 25,000 ಇಲ್ಲಿ ತಗೋಬೇಕು. ಲೆಸ್ ಪ್ರೀಪೇಡ್ ಇಲ್ಲಿ ಐತಿ ನೋಡಿ. ಪ್ರೀಪೇಡ್ 2,500 ಐತಿ. ಇದು 2,500 ಇದರಲ್ಲಿ ಮೈನಸ್ ಮಾಡಿದರೆ 22,500 ಬತ್ತು. ಆಮೇಲೆ ಬರ್ತಕ್ಕಂಥದ್ದು ಪರ್ಚೇಜ್ ಆಫ್ ಬುಕ್ಸ್ ಬರೋದಿಲ್ಲ, ಬ್ಯಾಂಕ್ ಲೋನ್ ಬರೋದಿಲ್ಲ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಎಷ್ಟು ಹೇಳ್ಯಾರಿ? 600 ತೊಗೊಂಡು ಇವೆಲ್ಲ ಐಟಮ್ಗಳು ಬಂದು ನೋಡಿ. ಸಬ್ಸ್ಕ್ರಿಪ್ಷನ್, ಇಂಟ್ರೆಸ್ಟ್, ಇವೆಲ್ಲ ವಿಶಿಷ್ಟ ಇದ್ದಂಥವುಗಳೆಲ್ಲ ನಿಮಗೆ ಎಲ್ಲಿ ಬಂದು? ಇನ್ಕಮ್ ಸೈಡ್ ಬಂದು. ಇಲ್ಲಿ ಪೇಮೆಂಟ್ ಸೈಡ್ ಇದ್ದಂಥವುಗಳನ್ನು ಸಾಮಾನ್ಯವಾಗಿ ಇಲ್ಲಿ ನಾವು ತೊಗೊಂಡಿವಿ. ಹೆಂಗಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಮಾಡಿದ್ದೀವಿ, ಪೋಸ್ಟೇಜ್ ತೊಗೊಂಡಿವಿ, ಪ್ರಿಂಟಿಂಗ್ ತೊಗೊಂಡಿವಿ, ಸ್ಯಾಲ್ರಿ ತೊಗೊಂಡಿವಿ. ಅದರ ಪ್ರೀಪೇಯ್ಡ್ ಅಂದರೆ ಪ್ರೀಪೇಯ್ಡ ಫಾರ್ 2019 ಮುಂದಿನ ವರ್ಷದ್ದು ಇದೆ. ಇಷ್ಟಾದಮೇಲೆ ಅಡ್ಜಸ್ಟ್ಮೆಂಟಿಗೆ ನಾವು ಬರಬೇಕು. ಅಡ್ಜಸ್ಟ್ಮೆಂಟ್ನಾಗ ಯಾವ ಐಟಮ್ಗಳು ನಮಗೆ ಬರ್ತಪ್ಪ? ಸಬ್ಸ್ಕ್ರಿಪ್ಷನ್ ಈಗಾಗಲೇ ತೊಗೊಂಡಿದ್ದೀವಿ, ಅಡ್ವಾನ್ಸ್ ತೊಗೊಂಡಿದ್ದೀವಿ, ಸ್ಯಾಲ್ರಿ ತೊಗೊಂಡಿದ್ದೀವಿ, ಕ್ಯಾಪಿಟಲೈಸ್ ಇಂಟ್ರೆಸ್ಟ್ ಫೀ ಮತ್ತು ತೊಗೊಂಡಿದ್ದೀವಿ. ಡೆಪ್ರಿಷಿಯೇಷನ್ ಆಫ್ ಬಿಲ್ಡಿಂಗ್ 10%. ಹಂಗಾರೆ ಬಿಲ್ಡಿಂಗ್ ಎಷ್ಟು ಕಿಮ್ಮತ್ತಿಂದ ಐತಿ ಇಲ್ಲಿ? 70,000. ಟು DEP ಆನ್ ಬಿಲ್ಡಿಂಗ್ 7,000 ತೊಗೋಬೇಕು. ಹೀಗೆ ತೊಗೋಬೇಕು. ಸಾಮಾನ್ಯವಾಗಿ ಎಲ್ಲ ಐಟಮ್ಗಳು ಇಲ್ಲಿವೆಲ್ಲ ಬಂದು ಆಮೇಲೆ ನಾವು ಏನು ಮಾಡಬೇಕು? ಇಷ್ಟೆಲ್ಲ ನೋಡಿದ ಮೇಲೆ ನೋಡಿ ಈ ಥರ ಪ್ರಾಬ್ಲಮ್ ಭಾಳ 4 ಐಟಮ್ 5 ಐಟಮ್ ಬರ್ತಾವೆ ಅಷ್ಟೇ. ಇಷ್ಟು ಐಟಮ್ ಬಂದ ಮೇಲೆ ಟೋಟಲ್ ಎಷ್ಟು ಆಕೈತಪ್ಪ ಅಂದರೆ ಈ ಸೈಡ 59,000 ಟೋಟಲ್ ಆಯಿತು. 59,000 ಟೋಟಲ್ ಆಯಿತು. ಈ ಶೀಟ್ ಸೈಡ್ ಇನ್ಕಮ್ ಸೈಡ್ ಹೆಚ್ಚಾಗಿ ಪೇಮೆಂಟ್ ಸೈಡ್ ಕಡಿಮೆ ಆಕಿತ್ತಂದ್ರೆ ಅದನ್ನು ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಂದಾಗ 59,000ದಾಗ ಇವನ್ನೆಲ್ಲ ಟೋಟಲ್ ಮೈನಸ್ ಮಾಡ್ಕೋಬೇಕು ನಾವು. 17,000, 100, 500, 22,500, ಆಮೇಲೆ 22,500, 600, 7,000 ಇವನ್ನ ಮೈನಸ್ ಮಾಡ್ಕೊಂಡ ಮೇಲೆ ನಮಗೆ ಬರ್ತಕ್ಕಂಥದ್ದು 11,300 ಡಿಫರೆನ್ಸ್ ಬರುತ್ತೆ. 11,300. 11,300ಕ್ಕೆ ನಾವೇನು ಕರಿಬೇಕು? ಸರ್ಪ್ಲಸ್ ಅಂತ ಕರಿತೀವಿ. ನೋಡಿರಿ, ಇದನ್ನಷ್ಟೇ ನಾವು ಕರೆಕ್ಟಾಗಿ ಬಿಡಿಸಿದ್ರೆ ನಮಗೆ 7 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಭಾಳ ಗಮನಿಸಬೇಕಾದಂಥ ನಾವು ವಿಷಯ ನೋಡಿಕೊಂಡು ಇಷ್ಟೆಲ್ಲ ಆದಮೇಲೆ ನಾವು ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕು. ಬ್ಯಾಲೆನ್ಸ್ ಶೀಟ್ ಬಿಡಿಸೋದು ಭಾಳ ಈಸಿ ಐತಿ. ಹಳೆ ಬ್ಯಾಲೆನ್ಸ್ ಶೀಟನ್ನು ನಾವು ಮಾಡಲಾಗಿ ತೊಗೋಬೇಕು. ಈಗ ಇಲ್ಲಿ ಕ್ಯಾಶ್ 15,000, ಇಲ್ಲಿ ಓಪನಿಂಗ್ದಾಗ ಕ್ಲೋಸಿಂಗ್ದಾಗ ಕ್ಯಾಶ್ ತಗೋಬೇಕು. ಕ್ಲೋಸಿಂಗ್ದಾಗ ಎಷ್ಟಿತ್ತು ಕ್ಯಾಶ? 26,800. ಅವಾಗ ಇಲ್ಲಿ ಬರ್ತದೆ ಅಂದಾಗ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟೈತಿ? 26,800 ಬರ್ತದೆ. ಆಮೇಲೆ
ಮತ್ತೊಂದು ಐಟಮ್ ಏನೈತಿ ಫರ್ನಿಚರ್ ಐತಿ. ಅಲ್ಲಿ ಹೆಂಗದ ಹಂಗೆ ತೊಗೊಂಡ್ಬಿಡೋದು. ಫರ್ನಿಚರ್ ಅಂತ ಮಾಡಿದ್ಮೇಲೆ ನಮ್ಮ ಗಮನ ಒಂದು ಸತಿ ಇಲ್ಲಿ ನೋಡಬೇಕು. ಇಲ್ಲೇನಾರ ಫರ್ನಿಚರ್ ಬಂದೈತೆ ಅನ್ನೋ ಅಕಸ್ಮಾತ್ ಇಲ್ಲೇನಾರ ಫರ್ನಿಚರ್ ಬಂದಿತ್ತು ಅಂದರೆ ಆ ಫರ್ನಿಚರ್ ಒಳಗೆ ಕೂಡಿಸ್ಬೇಕು ಪರ್ಚೇಜ್ ಅನ್ನಂಗೆ. ಇಲ್ಲೇನಾರ ಫರ್ನಿಚರ್ ಅಂತ ಬಂದಿತ್ತು ಅಂದರೆ ಸೇಲ್ ಅನ್ನಂಗೆ. ಇಲ್ಲಿ ಎಲ್ಲಿಯೂ ಇಲ್ಲ ಅಂದಾಗ ಇಲ್ಲಿ ಏನಾರ ಡೆಪ್ರಿಷಿಯೇಷನ್ ಅದ್ರ ಮ್ಯಾಗೈತಿ, ಬಿಲ್ಡಿಂಗ್ ಮ್ಯಾಗೈತಿ ಅಂದರೆ ಫರ್ನಿಚರ್ ನೇರವಾಗಿ 25,000 ಫರ್ನಿಚರ್ ತೊಗೊಂಡು. ಆಮೇಲೆ ಬಿಲ್ಡಿಂಗ್ ಎಷ್ಟೈತಿ? 70,000 ಐತಿ. ತೊಗೋಬೇಕಿಲ್ಲ 70,000 ತೊಗೋಬೇಕು. 70,000 ಇಷ್ಟು ತೊಗೊಂಡು ಇಲ್ಲೇನಾದರೂ ಬಿಲ್ಡಿಂಗ್ ಐತೆ ನೋಡ್ಬೇಕು, ಪರ್ಚೇಜ್ ಇಲ್ಲ. ಇಲ್ಲೇನೈತೆ ನೋಡ್ಬೇಕು, ಸೇಲ್ ಇಲ್ಲ. ಆದರೆ ಬಿಲ್ಡಿಂಗ್ ಮ್ಯಾಗ ಏನೈತಿ ಇಲ್ಲಿ ಡೆಪ್ರಿಷಿಯೇಷನ್ ಅಂದಾಗ ಲೆಸ್ ಡೆಪ್ರಿಷಿಯೇಷನ್ ಎಷ್ಟೈತಿ? ಬಿಲ್ಡಿಂಗ್ ಡೆಪ್ರಿಷಿಯೇಷನ್ ಎಷ್ಟೈತಿ? 7,000 ಐತಿ. ಆ 7,000 ಮೈನಸ್ ಮಾಡ್ಬೇಕು. 7,000 ಮೈನಸ್ ಮಾಡಿದ್ರೆ ನಿಮಗೆ 63,000 ನೆಟ್ ಬರ್ತದೆ. ಇದು ತೊಗೋಬೇಕಿಷ್ಟು 63,000. ಆಮೇಲೆ ಏನು ತೊಗೋಬೇಕಪ್ಪ? ಸ್ಪೋರ್ಟ್ಸ್ ಮಟೀರಿಯಲ್ಸ್ ತೊಗೋಬೇಕು. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಎಷ್ಟೈತಿ? 70,000 20,000 ಐತಿ. ಸ್ಪೋರ್ಟ್ಸ್ ಮಟೀರಿಯಲ್ಸ್ ಐತಿ 20,000 ಐತಿ. ಇಲ್ಲಿ ಏನು ಸ್ಪೋರ್ಟ್ಸ್ ಮಟೀರಿಯಲ್ ಅದಾವ ನೋಡಬೇಕು, ಪ್ಲಸ್ ಮಾಡಬೇಕು. ಇಲ್ಲಿ ಏನು ಇದ್ದು ಅಂದರೆ ಮೈನಸ್ ಮಾಡಬೇಕು. ಅಥವಾ ಅದಕ್ಕೇನಿಲ್ಲ ಅಂದರೆ ನೇರವಾಗಿ 20,000 ತೊಗೊಳ್ರಿ. 20,000 ತೊಗೊಳ್ರಿ. ಆಮೇಲೆ ಲೈಬ್ರರಿ ಬುಕ್ಸ್ ಐತಿ ತೊಗೊಳ್ರಿ. ಲೈಬ್ರರಿ ಬುಕ್ಸ್ ಎಷ್ಟೈತಿ? 30,000. 30,000 ಅಂದು ಇಲ್ಲಿ ನೋಡಬೇಕು. ಎಸ್, ಲೈಬ್ರರಿ ಬುಕ್ಸ್ ಐತಿ ನೋಡಿ. ಪರ್ಚೇಸ್ ಮಾಡಿರಲ್ಲ 10,000 ಐತಿ ನೋಡಿ. ಲೈಬ್ರರಿ ಬುಕ್ ಈಸ್ ದೇರ್ 10,000. ಲೈಬ್ರರಿ ಬುಕ್ಸ್ 10,000 ಲೈಬ್ರರಿ ಬುಕ್ 10,000 ಐತಿಲ್ಲ. ಅದಕ್ಕೆ ನೀವೇನು ಮಾಡಬೇಕಿಲ್ಲಿ ಆ್ಯಡ್ ಪರ್ಚೇಜಸ್ ಒಂದು 10,000 ಉಳಿಸ್ಬೇಕು. ಇಲ್ಲಿ ಏನು ಬುಕ್ಸ್ ಡೆಪ್ರಿಷನ್ ಐತೇನ? ಇಲ್ಲಂದಾಗ 40,000 ತೊಗೋಬೇಕು. ಇಷ್ಟಾದಮೇಲೆ ಮತ್ತಾವರೇ ಇಲ್ಲಿ ಮಾರ್ಕ್ ಮಾಡೋದ ಐಟಮ್ಗಳು ಅಂದರೆ ಅಸೆಟ್ಗಳು ಯಾವುವೂ ಇಲ್ಲ, ಈ ಕಡೆ ಯಾವಿಲ್ಲ. ಇನ್ನು ಔಟ್ಸ್ಟ್ಯಾಂಡಿಂಗ್ಗಳನ್ನು ಹೆಂಗೆ ತೊಗೋಬೇಕು? ನಾನು ಹೇಳಿದ್ದೆ ನಿಮಗೆ, ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಬಂದರೆ ಬ್ಯಾಲೆನ್ಸ್ ಶೀಟ್ನ ಈ ಕಡೆ ಬರ್ತಾವೆ, ಈ ಕಡೆ ಔಟ್ಸ್ಟ್ಯಾಂಡಿಂಗ್ ಬಂದರೆ ಬ್ಯಾಲೆನ್ಸ್ ಶೀಟ್ ಈ ಕಡೆ ಬರ್ತಾವೆ. ಅಡ್ವಾನ್ಸ್ಗಳಿದ್ದು ಅಂದರೆ ಈ ಕಡೆ ಬರ್ತಾವೆ, ಈ ಕಡೆ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೇ ಬದಿಗೆ ಬರ್ತೈತಿ. ಸಬ್ಸ್ಕ್ರಿಪ್ಷನ್ ಔಟ್ ಅದಕ್ಕೆ ಇಲ್ಲಿ ನಾನು ಬರಿತೇನೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಎಷ್ಟೈತಿರೋದು? 5,000. ಹಾಗೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅದು ಈ ಕಡೆ ಬರ್ತೈತಿ. ಇದು ಲಯಬಿಲಿಟಿ ಸೈಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದ್ರೆ ಎಟ್ರಿ? 5,000. ನೋಡಿರಿ, ಈ ವರ್ಷದ ಕರೆಂಟ್ ಇಯರ್ದು ಈ ಸೈಡ್ ಬಂತು, ಇದೇ ಬದಿಗೆ ಕರೆಂಟ್ ಇಯರ್ ಅಡ್ವಾನ್ಸ್ ಇಲ್ಲಿ ಬಂತು. ಇಲ್ಲಿ ಯಾವ ಅದಾವೆ ನೋಡಬೇಕು. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಲಾಸ್ಟ್ ಇಯರ್ ತೊಗೋಬಾರ್ದು, ಆದರೆ ಸ್ಯಾಲ್ರಿ ಪ್ರೀಪೇಯ್ಡ್ 2019 ಇಲ್ಲಿ ತೊಗೊಳ್ಳಿ. ಸ್ಯಾಲರಿ ಪ್ರೀಪೇಯ್ಡ್ ಎಷ್ಟು ಕೊಟ್ಟರಿ? 2,500. 2,500 ತೊಗೊಂಡ್ರೆ 2,500 ಕೊಡ್ರಿ. ಇನ್ನು ಈ ಕಡೆ ಸೈಡ್ ಏನು ಬರ್ತಾವಪ್ಪ? ಸಾಮಾನ್ಯವಾಗಿ ಎಲ್ಲ ತೊಗೊಂಡ ಮೇಲೆ ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಹೋದ ವರ್ಷದ್ದು, ಇದು ಹೋದ ವರ್ಷದ್ದು. ಇಲ್ಲಿ ಹೋದ ವರ್ಷ ಮೈನಸ್ ಆಗಿ ತೊಗೋಬೇಡ್ರಿ. ಬ್ಯಾಂಕ್ ಲೋನ್ ತೊಗೊಳ್ಳಿ.
ಬ್ಯಾಂಕ್ ಲೋನ್ ಎಷ್ಟೈತೆ ರೀ 35,000. ಇನ್ನರ್ ಕಾಲಮ್ ತಗೋರಿ ಲೆಸ್ ಇರೋದು ಬ್ಯಾಂಕ್ ಲೋನ್ ಪೇಡ್ ಐತಿ. ನಾನು ಹೇಳಿದ್ದೆ ಪೇಮೆಂಟ್ ಸೈಡ್ ಬಂದ್ರೆ ಲಯಬಿಲಿಟಿ ಮೈನಸ್ ಮಾಡಿರಿ, ಅಸೆಟ್ ಸೈಡ್ ಪ್ಲಸ್ ಮಾಡಿರಿ. ಪೇಮೆಂಟ್ ಸೈಡ್ ಲಯಬಿಲಿಟಿ ಸೈಡ್ ನೋಡಿದ್ರೆ ಲಯಬಿಲಿಟಿ ಸೈಡ್ ಪೇಮೆಂಟ್ ಸೈಡ್ ಬಂದರೆ ಲಯಬಿಲಿಟಿ ಈ ಥರ ಮೈನಸ್ ಮಾಡೋದಾನೆ. ಬ್ಯಾಂಕ್ ಲೋನ್ ಪೇಡ್ 5,000 ಪೇಡ್ ಆಗಿದೆ ಅಂದರೆ 30,000 ಬರ್ತದೆ. ಹಾಗೆ ನಾನು ಹೇಳಿದ ನಿಮ್ಮ ಕಡೆ ಅಸೆಟ್ ಸೈಡ್ ಬಂದ್ರೆ ಅಸೆಟ್ ಇತ್ತಂದ್ರೆ ಅದನ್ನು ಪ್ಲಸ್ ಮಾಡಕ್ಕೆ ಹೇಳಿದ್ವಿ. ಹಂಗೆ ನಾನು ಅಸೆಟ್ ಇದ್ದಕ್ಕೆ ಇಲ್ಲಿ ಲೈಬ್ರರಿ ಬುಕ್ಸ್ ಒಳಗೆ ಪ್ಲಸ್ ಮಾಡಿ ನೋಡಿರಿ. ಅಂದರೆ ಪೇಮೆಂಟ್ ಸೈಡ್ ಅಸೆಟ್ ಬಂದ್ರೆ ಪ್ಲಸ್ ಮಾಡಬೇಕು, ಲೈಬಿಲಿಟಿ ಕಡೆ ಇರ್ತಾರೆ ಅದನ್ನು ಮೈನಸ್ ಮಾಡಬೇಕು. ಇನ್ನು ಇಲ್ಲಿ ಯಾವ ಅಸೆಟ್ ಕಡೆ ಬಂದರೆ ಮೈನಸ್ ಮಾಡಬೇಕು, ಇಲ್ಲ ಇಲ್ಲಿ ಯಾವ ಇದ್ರೆ ಅವನ್ನ ಲೈಬಿಲಿಟಿ ಪ್ಲಸ್ ಮಾಡಬೇಕಂದಾಗ ಕ್ಯಾಪಿಟಲ್ ಫಂಡ್ ಎಷ್ಟೈತೆ ರೀ 1,20,000 ಐತಿ. ಇದಕ್ಕೆ ಫಸ್ಟ್ ಕೂಡಿಸೋದು ಯಾವುದು? ಸರ್ಪ್ಲಸ್ 11,300. ಯಾಕಂದರೆ ಸರ್ಪ್ಲಸ್ ಇತ್ತರ ಕೂಡಿಸ್ಕೋಬೇಕು. ಇನ್ನೊಂದು ಪ್ಲಸ್ ಬರ್ತಕ್ಕಂಥದ್ದು ಯಾವುದು? ಡೊನೇಷನ್ 12,000. ಡೊನೇಷನ್ 12,000. ಹೀಗೆ ಕೂಡಿಸ್ಕೊಂಡ ಮೇಲೆ ಇನ್ನೊಂದು ಹಾಫ್ ಎಂಟ್ರೆನ್ಸ್ ಫೀ. ಎಂಟ್ರೆನ್ಸ್ ಫೀ 4,000. ಯಾಕಂದರೆ ಇಲ್ಲಿ 4,000 ಇಲ್ಲಿ 4,000 ನಾವು ತೊಗೊಂಡಿದ್ವಿ ಹಾಫ, ಇಲ್ಲಿ ಹಾಫ್ ತೊಗೋಬೇಕು. ಇಷ್ಟು ತಗೊಂಡ ಮೇಲೆ ನಾವು ಬ್ಯಾಲೆನ್ಸ್ ಶೀಟನ್ನು ಕೂಡ್ಸೋಕೆ ಪ್ರಯತ್ನ ಪಡಬೇಕು. ಯಾವುದಪ್ಪ? 1,47,300 ಆಕೈತಿ. 1,47,300 ಅಂದರೆ ಕೂಡಿಸಿ ನೋಡಬೇಕು. ನೋಡಿರಿ 300 ಒಂದು 300 ಆಯಿತು, 4 6 7 ಆಯ್ತು, 1,47,000 ಆಯ್ತು. ಇವಾಗ ಇದನ್ನು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಈಕ್ವಲ್ ಅಂತಂದ್ರೆ ಯುವರ್ ಪ್ರಾಬ್ಲಮ್ ಈಸ್ ಎಂಟೈರ್ಲಿ ಕರೆಕ್ಟ್. ಯು ವಿಲ್ ಗೆಟ್ 12 ಮಾರ್ಕ್ಸ್. ನೋಡಿ, ಫಸ್ಟ್ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್ 2600, 25,000, 63,000, 20,000, ಲೈಬ್ರರಿ ಬುಕ್ಸ್ 40, ಸ್ಪೋರ್ಟ್ಸ್ ಮೆಟೀರಿಯಲ್ಸ್ 20, ಔಟ್ಸ್ಟ್ಯಾಂಡಿಂಗ್ ಪ್ರೀಪೇಯ್ಡ್. ಆಮೇಲೆ ಈ ಕಡೆ ಸೈಡ್ 5,000 ರೂಪಾಯಿ, 1,47,000 ರೂಪಾಯಿ, 30,000 ರೂಪಾಯಿ, ಟೋಟಲ್ ಆಗಿ 1,82,300. 1,82,300 ಕೂಡಿಸಿ ನೋಡ್ಬೇಕು ನೀವು. 1,82,300 ಈ ಥರ ಪ್ರಾಬ್ಲಮನ್ನು ಮಾಡೋದನ್ನು ಕಲೀರಿ. ಭಾಳ ವಿದ್ಯಾರ್ಥಿಗಳು ಇದನ್ನು ಪ್ರಯತ್ನ ಮಾಡ್ತಾಯಿಲ್ಲ. ಕೆಲವು ವಿದ್ಯಾರ್ಥಿಗಳು ಮಾತ್ರ. ನಿನ್ನೆ ನನಗೆ ಉತ್ತರ ಕಳಿಸಿದಂಥವರು ಒಬ್ಬರು ಶಿಂಪಿಗೇರಿ ವಿದ್ಯಾರ್ಥಿನಿಯರು ಕಳಿಸಿದರು. ಪ್ರಯತ್ನ ಚೆನ್ನಾಗಿದೆ, ಪ್ರಾಬ್ಲಮ್ ತಪ್ಪಾಗಿತ್ತು ಆದರೂ ಪ್ರಯತ್ನ ಐತಿ. ಕರೆಕ್ಟಾಗಿ ಉತ್ತರವನ್ನು ಕಳಿಸಿದವರು ಸಹನಾ ತುಳಸಿಗೇರಿ ಅಗದಿ ಎಕ್ಸಾಕ್ಟಾಗಿ ಪ್ರಾಬ್ಲಮನ್ನು ಮಾಡಿ ನಮಗೆ ಕಳಿಸ್ಯಾರ. ಉಳಿದ ವಿದ್ಯಾರ್ಥಿಗಳು ಯಾರು ನೀವು ಪ್ರಯತ್ನ ಮಾಡ್ತಾಯಿಲ್ಲ ಅನ್ನೋದನ್ನು ನಮಗೆ ಕಂಡು ಬಂದೈತಿ. ಅದಕ್ಕೆ ಆದಷ್ಟು ಒಳಗೆ ಬಾಯ್ಸ್ ಸೆಕ್ಷನ್ ಅಂತೂ ಯಾರು ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಇದರದ್ದು ಬಂದ ಮೇಲೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಬೇಕಾಗತ್ತಿ. ದಯವಿಟ್ಟು ಕೊಟ್ಟಂಥ ಪ್ರಾಬ್ಲಮ್ಗಳನ್ನು ತಾವು ಬಿಡಿಸಲು ಪ್ರಯತ್ನ ಪಡಬೇಕಂತ ಹೇಳಿ ಮುಂದಿನ ಪ್ರಾಬ್ಲಮನ್ನು ನಾನು ಕೊಡ್ತಾ ಇದ್ದೀನಿ.